ಹಲೋ ಸಂತ್ರ ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಂತ್ರ ಇವತ್ತಿನ ಈ ವಿಡಿಯೋದಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ ಯಾರೆಲ್ಲ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ ಅಂಥವರೆಲ್ಲ ಕೂಡಲೇ ಇಮಿಡಿಯೇಟ್ಲಿ ಸೈಬರ್ಗೆ ವಿಸಿಟ್ ಮಾಡಿ. ಯಾಕೆಂದರೆ ಹೊಸದಾಗಿ ರೇಷನ್ ಕಾರ್ಡು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂಥವ್ರಿಗೆಲ್ಲ ಒಂದು ಭರ್ಜರಿ ಅವಕಾಶವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ನೀವೇನಾದರೂ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಎ ಪಿ ಎಲ್ ಆಗಲಿ ಬಿ ಪಿ ಎಲ್ ಆಗಲಿ ಎರಡೂ ಸಹ ಬಿಟ್ಟಿದ್ದಾರೆ. ನೀವು ಎ ಪಿ ಎಲ್ಗಾದರೆ ಆಧಾರ್ ಕಾರ್ಡ್ಗಳು ಕರೆಕ್ಟಾಗಿರಬೇಕಾಗುತ್ತೆ, ಅದಕ್ಕೆ ಲಿಂಕ್ ಆಗಿರೋದು ನಮ್ಮ ಮೊಬೈಲ್ ನಂಬರ್ಗಳು ಇರಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟು ಬಿ ಪಿ ಎಲ್ಗೆ ಏನಾದರೂ ನೀವು ಅರ್ಜಿಯನ್ನು ಹಾಕಿಸ್ಕೊಂಡ್ರೆ ಇಮಿಡಿಯೇಟ್ಲಿ ನೀವು ಕ್ಯಾಶ್ ಟು ಇನ್ಕಮ್ ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರೋದು ಒಂದು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇರಲೇಬೇಕು. ಅದೇ ರೀತಿ ಏನಾದರೂ ನೀವು 6 ವರ್ಷದ ಒಳಗಿನ ಮಕ್ಕಳನ್ನ ಏನಾದರೂ ಸೇರ್ಪಡೆ ಮಾಡಿಸಿದ್ರೆ ಯಾವುದು ಬರ್ತ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಕಂಪಲ್ಸರಿಯಾಗಿ ಇರಲೇಬೇಕು. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಹೊಸದಾಗಿ ನೀವೇನಾದರೂ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ರೇಷನ್ ಕಾರ್ಡ್ ಅಂದರೆ ಇಮಿಡಿಯೇಟ್ಲಿ ಸೈಬರ್ಗೆ ವಿಸಿಟ್ ಮಾಡಿ. ಈ ಟೈಮ್ನಲ್ಲಿ ಬಿಟ್ಟಿದ್ದಾರೆ, ಅರ್ಥ ಆಯ್ತಾ? ಬಟ್ ಯಾವಾಗ ಕ್ಲೋಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಕ್ಲೋಸ್ ಮಾಡೋದು ಸುಮಾರು ಒಂದು 12 ಗಂಟೆ ಕ್ಲೋಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಹೋಗಿ ಕೂಡಲೇ ಇಮಿಡಿಯೇಟ್ಲಿ ನೀವು ಹೊಸದಾಗಿ ರೇಷನ್ ಕಾರ್ಡ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡ್ರೆ ಇಮಿಡಿಯೇಟ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಏನಾದರೂ ಸರ್ವರ್ ಇಶ್ಯೂಗಳು ಇದ್ದರೆ ನಾನೊಂದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆ ಲಿಂಕ್ ಓಪನ್ ಆದರೆ ಹೋಗಿ. ಅರ್ಥ ಆಯಿತು? ಈಗ ಓಪನ್ ಆಗ್ತಿದೆ ಪ್ರೆಸೆಂಟು. ಏನಾದರೂ ನೀವು ಅರ್ಜಿ ಹಾಕಿಸ್ಕೊಳ್ಳೋ ಟೈಮ್ನಲ್ಲಿ ಕ್ಲಿಕ್ ಮಾಡಿ ನೋಡಿ ಒಂದ್ಸರಿ. ಏನಾದ್ರು ಕ್ಲೋಸ್ ಆಗಿದ್ದರೆ ಹೋಗಬೇಡಿ, ಓಪನ್ ಇದ್ದರೆ ಮಾತ್ರ ಇಮಿಡಿಯೇಟ್ಲಿ ಸೈಬರ್ಗೆ ವಿಸಿಟ್ ಮಾಡಿ. ಯಾಕೆ ಅಂದರೆ ಅವ್ರು ಇಮಿಡಿಯೇಟ್ಲಿ ಸೈಬರಲ್ಲಿ ಅಪ್ಲಿಕೇಶನ್ ಹಾಕ್ಕೊಡ್ತಾರೆ. ಅಕಸ್ಮಾತ್ ಏನಾದರೂ ನೀವು ಸೈಬರ್ಗೆ ಮುಂಚಿತವಾಗಿಯೇ ಡಾಕ್ಯುಮೆಂಟ್ಸ್ ಏನಾದರೂ ಕೊಟ್ಟಿದ್ರೆ ಇಮಿಡಿಯೇಟ್ಲಿ ನೀವು ಏನು ಮಾಡ್ತೀರಾ ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವ್ರನ್ನ. ಅರ್ಥ ಆಯ್ತಾ? ಫೋನ್ ಮಾಡಿ ವಿಚಾರಿಸಿ, ಅವರು ನಿಮಗೆ ಕೂಡಲೇ ಇನ್ಫಾರ್ಮನ್ನು ಮಾಡ್ತಾರೆ. ಏನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿ ಓಪನ್ ಆಗ್ತಿಲ್ಲ, ಲಿಂಕ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ. ಅದರಲ್ಲಿ ಹೋಗ್ಬಿಟ್ಟು ನೀವು ಅದರಲ್ಲಿ ಚೆಕ್ ಮಾಡಿಕೊಂಡು ಅದನ್ನೇ ಸೈಬರ್ ಅವ್ರಿಗೆ ಒಂದು ಶೇರ್ ಮಾಡಿದ್ರೆ ಇಮಿಡಿಯೇಟ್ಲಿ ಅವರು ನಿಮಗೆ ಅರ್ಜಿಯನ್ನು ಸಲ್ಲಿಸ್ಕೊಡ್ತಾರೆ. ಏನಾದರೂ ನಿಮಗೆ ಅರ್ಜಿ ಹಾಕ್ಬೇಕಾದ್ರೆ ಇಶ್ಯೂಗಳು ಸಮಸ್ಯೆಗಳು ಆದರೆ ದಯವಿಟ್ಟು ಕಮೆಂಟನ್ನು ಮಾಡಿ. ಅದಕ್ಕೆ ಸೊಲ್ಯೂಷನ್ ಕೊಡೋದ್ರಲ್ಲಿ ಒಂದು ಸ್ವಲ್ಪ ನನಗೇನು ಗೊತ್ತಿದೆಯೋ ಅದನ್ನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಅರ್ಥ ಆಯ್ತಾ? ನೀವೇನಾದರೂ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಕೂಡಲೇ ಇದು ಮೋಸ್ಟ್ಲಿ 10 ಗಂಟೆಗೆ ಸ್ಟಾರ್ಟ್ ಆಗಿರಬೇಕು. 11 ಗಂಟೆಗೆ ಕ್ಲೋಸ್ ಆಗುವಂಥ ಸಾಧ್ಯತೆಗಳಿದೆ. ಅಕಸ್ಮಾತ್ ಏನಾದರೂ 12 ಗಂಟೆ ಗಂಟ ಓಪನ್ ಇದ್ದರೆ ಇಮಿಡಿಯೇಟ್ಲಿ ಹೋಗಿ ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಳ್ಳಿ. ಇಲ್ಲಾಂದರೆ ಕೂಡಲೇ ಇಮಿಡಿಯೇಟ್ಲಿ ನೀವೇನು ಮಾಡ್ತೀರಾ ಅಂದರೆ ಸೈಬರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಉತ್ತಮ ಅಂತಲೇ ಹೇಳ್ಬೋದು. ದಯವಿಟ್ಟು ಕೂಡಲೇ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ.